ನೀವು ನೋಡ್ತಾ ಇದ್ರೆ BBC ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಹಾಸನದಲ್ಲಿ ಮಾನವ ಆನೆ ಸಂಘರ್ಷಕ್ಕೆ ಬ್ರೇಕ್. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಸರ್ಕಾರ ಸಜ್ಜು. ಹಾಸನದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ಗ್ಯಾರಂಟಿ ಹೆಸರಲ್ಲಿ ಬಡಬರ ಅನ್ನಕ್ಕೆ ಕತ್ರಿ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 7 ಲಕ್ಷ ಕೋಟಿ ದಾಟಿದ ಸಾಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಯುವಕ. ಬ್ರೈನ್ ಡೆಡ್ ಬೆನ್ನಲ್ಲೇ ಅಂಗಾಂಗ ದಾನ. ಇತರರ ಬಾಳಿಗೆ ಬೆಳಕಾದ ಪುನೀತ್. ಅಂಬೇಡ್ಕರ್ ಪುತ್ಥಳಿ ಹಿಂಭಾಗ ಅವ್ಯವಸ್ಥೆ. ವಿದ್ಯುತ್ ಸ್ಪರ್ಶಕ್ಕೆ ನಿತ್ಯ ನೂರಾರು ಹಕ್ಕಿಗಳ ಬಲಿ. ದುರ್ವಾಸನೆಯಿಂದ ಕಂಗಾಲಾದ ಬೇಲೂರಿನ ನಿವಾಸಿಗಳು. ಸಕಲೇಶ್ಪುರದ ಡಾಲರ್ಸ್ ಕಾಲೋನಿಯಲ್ಲಿ ಶೆಡ್ ತೆರವು. 20ಕ್ಕೂ ಹೆಚ್ಚು ಬಡ ಕುಟುಂಬಗಳು ಬೀದಿ ಪಾಲು. ನಿರಾಶ್ರಿತರ ಜಾಗದಲ್ಲಿ ಉದ್ವಿಗ್ನ ವಾತಾವರಣ. ವಿಡಿಯೋ ವೈರಲ್ ವದಂತಿಗೆ ತೆರೆ. ಅಪ್ರಾಪ್ತ ಬಾಲಕರು ಗಾಂಜಾ ಸೇವಿಸಿರಲಿಲ್ಲ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸ್ಪಷ್ಟನೆ. ಹಾವು ಕಚ್ಚಿದ ರೋಗಿಗೆ ಚಿಕಿತ್ಸೆ ನಿರಾಕರಣೆ. ಚಂದ್ರಾಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆ. ರೈತ ಸಂಘದ ಮುಖಂಡ ಸಿಜೆ ರವಿ ಗಂಭೀರ ಆರೋಪ. ಜಾನುವಾರು ವಧೆ ಮತ್ತು ಮಾರಾಟ ನಿರ್ದೇಶನ ಕಾಯ್ದೆ ವಾಪಸ್ಗೆ ಆಗ್ರಹ. ಜಾನುವಾರುಗಳ ಮುಕ್ತ ಮಾರಾಟಕ್ಕೆ ಮನವಿ. ಹಾಸನದಲ್ಲಿ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗಿರ್ತಕ್ಕಂಥ ಮಾನವ ಮತ್ತೆ ಆನೆ ಸಂಘರ್ಷವನ್ನ ತಗ್ಗಿಸೋದಕ್ಕೆ 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಿಸೋದಕ್ಕೆ ಸರ್ಕಾರ ಯೋಜನೆಯನ್ನ ರೂಪಿಸಿದ್ದು 8-10 ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಿಸೋದಕ್ಕೆ ಸೂಚಿಸಲಾಗಿದೆ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಹಾಸನ ನಗರದ ಗೆಂಡೆಕಟ್ಟೆ ಅರಣ್ಯ ಅತಿಥಿ ಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ನೂರಾರು ಆನೆಗಳು ಕಾಡಿನಿಂದ ಹೊರಗೆ ಇದ್ದು ಆನೆಗಳಿಂದ ಬೆಳೆ ಮತ್ತೆ ಜೀವ ಹಾನಿ ಆಗದಂತೆ ತಡೆಗಟ್ಟೋಕೆ ಆನೆಧಾಮವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇನ್ನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತೆ ಮುಖ್ಯ ವನ್ಯಜೀವಿ ಪರಿಪಾಲಕರು ಈ ಸಂಬಂಧ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದು ಶೀಘ್ರವೇ ಟೆಂಡರ್ ಅನ್ನ ಕರೆಯಲಾಗುವುದು. ಹಾಸನದಲ್ಲಿ ಮೃಗಾಲಯ ಸ್ಥಾಪಿಸುವ ಸಂಬಂಧ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಒಂದು ಹೊಸ ಮೃಗಾಲಯವನ್ನ ಸ್ಥಾಪನೆ ಮಾಡಬೇಕು ಅಂದ್ರೆ ಕೇಂದ್ರದಿಂದ ಅನುಮತಿಯನ್ನು ಪಡಿಬೇಕು, ಅನುದಾನವನ್ನು ನೀಡಬೇಕಾಗತ್ತೆ, ನಿರ್ವಹಣೆಯ ಸಮಸ್ಯೆಯೂ ಕೂಡ ಇದೆ. ಹೀಗಾಗಿ ರಾಜ್ಯದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮೈಸೂರು, ಬನ್ನರ್ಘಟ್ಟ ಮೃಗಾಲಯಗಳಿಗಾಗಲೇ ಇದ್ದಾವೆ. ಇದರ ಜೊತೆಗೆ ಹಲವು ಝೂಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ರಾಜ್ಯದಲ್ಲಿ ಅರಣ್ಯ ಇಲಾಖೆಗೆ ಸೇರಿದ ಯಾವುದೇ ಬೆಲೆ ಬಾಳುವ ಭೂಮಿಯನ್ನ ಮರು ವಶಪಡಿಸಿಕೊಳ್ಳೋದಕ್ಕೆ ಸರ್ಕಾರ ಈಗಾಗಲೇ ಕ್ರಮ ವಹಿಸಿದ್ದು ಹಾಸನ ನಗರದ ಬಳಿ ಇರತಕ್ಕಂತ ಮಡೆನೂರಿನಲ್ಲಿ 100 ಎಕರೆ ಅರಣ್ಯ ಪ್ರದೇಶವನ್ನ ಮರು ವಶಪಡಿಸಿಕೊಳ್ಳಲಾಗುವುದು ಅಂತ ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಏಳುಕೊಂಡಲು, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಮತ್ತಿತರರು ಹಾಜರಿದ್ದರು. ಸಿಬ್ಬಂದಿಯ ಕೊರತೆ ಇದೆ, ನೇಮಕಾತಿ ಮಾಡಬೇಕಾಗ್ತದೆ. ಅದು ಸ್ವಲ್ಪ ಮಂದಗತಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಮ್ಮ ಗಮನಕ್ಕೂ ಬಂದಿದೆ. ಪ್ರತಿಯೊಂದು ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಈ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಮತ್ತು ಎಲ್ಲೇ ಈ ರೀತಿಯಲ್ಲಿ ಅತ್ಯಂತ ಬೆಲೆ ಬಾಳುವಂಥ ಜಮೀನಿದ್ದರೆ ಅಂಥದ್ದನ್ನು ಅರಣ್ಯ ಇಲಾಖೆ ಮರುವಶಪಡಿಸಿಕೊಳ್ಳುತ್ತದೆ. ಮತ್ತು ಹಾಸನದಲ್ಲಿ 100 ಎಕರೆ ಜಮೀನಿದೆ, ಮಡೆನೂರು, ಅದು ಭಾಳ ಅರಣ್ಯ ಇಲಾಖೆ ಜಮೀನಿದೆ. ಅದನ್ನು ಅದನ್ನು ನಾವು ಸ್ವಾಧೀನದಲ್ಲಿ ತಗೊಳ್ತೀವಿ. ಎಲ್ಲ ಆಗಿದೆ, ಅದು ನಮ್ಮದೇ ಇದೆ, ನಮ್ಮ ವ್ಯಾಪ್ತಿಯಲ್ಲೇ ಇದೆ, ನಮ್ಮ ಅಧೀನದಲ್ಲೇ ಇದೆ. ಅದನ್ನು ಈಗ ನಾವು ಬೇಲಿ ಹಾಕಿ ಅಲ್ಲಿ ಮರಗಳನ್ನು ಬೆಳೆಸ್ತೇವೆ. ನಿಮಗೆಲ್ಲ ಹೇಳಬೇಕು ಅಂದರೆ ಸುಮಾರು ನಾನು ಬಂದ ಮೇಲೆ ಅರಣ್ಯ ಮಂತ್ರಿ ಆದಮೇಲೆ 50,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಅರಣ್ಯ ಭೂಮಿ ಮರುವಶಪಡಿಸ್ಕೊಳ್ಳಿಕ್ಕೆ ನಾವು ಕ್ರಮ ತಗೊಂಡಿದ್ದೇವೆ. ಸೊ ಅದು ವಿವಿಧ ಹಂತದಲ್ಲಿ ಕೆಲವೊಂದು ಮರುವಶಪಡಿಸ್ಕೊಂಡಿದ್ದೇವೆ. ಕೆಲವೊಂದು ಭೂಮಿ ಈಗ 5,000 ಎಕರೆ ಲೀಸ್ ಲ್ಯಾಂಡ್ ಇದೆ. 5,000 ಎಕರೆ ಇವತ್ತು ಅದು 2,000 ಕೋಟಿಗಿಂತಲೂ ಜಾಸ್ತಿ ಬೆಲೆ ಬಾಳುವಂಥ ಒಂದು ಭೂಮಿ. ಅದೀಗ ಉಚ್ಚ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಅದು ಶೀಘ್ರದಲ್ಲಿ ಆ ಪ್ರಕರಣ ಇತ್ಯರ್ಥ ಮಾಡಬೇಕು ಅನ್ನುವಂಥದ್ದು AG ಅವರಿಗೆ ಸೇರಿಸಿಕೊಂಡು ಒಂದು ಸಭೆಯನ್ನು ಮಾಡಿದ್ದೇನೆ. ಇದೇ ರೀತಿಯಲ್ಲಿ ಸುಮಾರು HMT ಕೇಸ್ ಇರ್ಬೋದು, ಇತರ ಅನೇಕ ಬ್ಯಾಂಗ್ಳೂರಿನಲ್ಲಿರುವಂಥದ್ದು ಕೇಂದ್ರ ಸ್ಥಾನದಲ್ಲಿ ಅತ್ಯಂತ ಬೆಲೆ ಬಾಳುವಂಥ ಭೂಮಿಗಳಿದ್ದಾವೆ. ಅವೆಲ್ಲವನ್ನು ಮರುವಶಪಡಿಸ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಉಚ್ಚ ನ್ಯಾಯಾಲಯದಲ್ಲಿ, ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ. ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್. ಇವತ್ತಿಲ್ಲ ನಾಳೆ, ನಾಳೆ ಇಲ್ಲ ನಾಡಿದ್ದು ಅರಣ್ಯ ಅಂತೆ ಆಗ್ತದೆ. ಅರಣ್ಯ ಇಲಾಖೆ ಮರುವಶಪಡಿಸ್ಕೊಳ್ತದೆ. ಅರಣ್ಯವನ್ನು ಬೆಳೆಸ್ತೀವಿ.
ಅರಣ್ಯ ಸಂವರ್ಧನೆ ಮಾಡ್ತೀವಿ, ಅರಣ್ಯ ಸಂರಕ್ಷಣೆ ಮಾಡ್ತೀವಿ. ಓಕೆ ಸರ್, ನೀವೇನು ಡೆಲ್ಲಿಗೆ ಹೋಗ್ತೀರಾ ಸರ್? ನಾವು ಯಾಕೆ ಹೋಗ್ಬೇಕು? ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ 7 ಲಕ್ಷ ಕೋಟಿ ರೂಪಾಯಿ ದಾಟ್ತಾ ಇದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ತ್ಯಜಿಸುವ ವೇಳೆಗೆ ಅದು 10 ಲಕ್ಷ ಕೋಟಿ ರೂಪಾಯಿ ತಲುಪಲಿದೆ ಅಂತ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು, ಕೆಸಿ ರೆಡ್ಡಿ ಕಾಲದಿಂದ ಬಸವರಾಜ ಬೊಮ್ಮಾಯಿ ಸರ್ಕಾರದವರೆಗೆ ಒಟ್ಟು ಶೇಕಡ 47ರಷ್ಟು ಸಾಲ ಮಾಡಲಾಗಿತ್ತು. ಆದರೆ ಕಳೆದ 3 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರವೇ ಶೇಕಡ 53ರಷ್ಟು ಸಾಲ ಮಾಡಿದೆ ಅಂತ ಟೀಕಿಸಿದ್ದಾರೆ. ಇನ್ನು ಬಿಜೆಪಿ ಸರ್ಕಾರದ ಆದಾಯದ ಆಧಾರದ ಮೇಲೆ ಬಡವರಿಗೆ ಯೋಜನೆಗಳನ್ನ ಜಾರಿಗೆ ತಂದಿತ್ತು. ಆದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿ ಈಗ ಅವುಗಳನ್ನ ಸಮರ್ಪಕವಾಗಿ ನೀಡಲು ವಿಫಲವಾಗಿದೆ ಅಂತ ದೂರಿದ್ದಾರೆ. ಇನ್ನು ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇರತಕ್ಕಂತ ಕಾರಣ ಬಿಪಿಎಲ್ ಕಾರ್ಡ್ ರದ್ದುಪಡಿಸೋದಕ್ಕೆ ಮುಂದಾಗಿದ್ದಾರೆ. ಬಡವರ ಅನ್ನಕ್ಕೆ ಕತ್ತರಿ ಹಾಕಲು ಹೊರಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಂಡ್ ಅನ್ನಭಾಗ್ಯ ಯೋಜನೆ ಸಿದ್ದರಾಮಯ್ಯ ಅವರದಲ್ಲ, ಕೇಂದ್ರ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡ್ತಾ ಇರತಕ್ಕಂತ ಅಕ್ಕಿಯೇ ಜನರಿಗೆ ತಲುಪ್ತಾ ಇರ್ತಕ್ಕಂಥದ್ದು. ಈಗ ಕಾಂಗ್ರೆಸ್ 10 ಕೆಜಿ ಅಕ್ಕಿ ಕೊಡೋದಾಗಿ ಭರವಸೆ ನೀಡಿದ್ರು ಕೂಡ ಇದುವರೆಗೂ ಕೂಡ ಅದನ್ನ ಈಡೇರಿಸಿಲ್ಲ ಅಂತ ಹೇಳಿದ್ರು. ಅಂಡ್ ರಾಜ್ಯ ಸರ್ಕಾರದ ಕೇಂದ್ರಕ್ಕೆ ಹಣವನ್ನ ಪಾವತಿ ಮಾಡದಿರತಕ್ಕಂತ ಹಿನ್ನೆಲೆಯಲ್ಲಿ ಅಕ್ಕಿ ಪೂರೈಕೆ ಸಮಸ್ಯೆ ಉಂಟಾಗಿದೆ. ಕಳೆದ 3 ತಿಂಗಳಿಂದ ಮಾಶಾಸನವನ್ನ ನೀಡ್ತಾ ಇಲ್ಲ, ಅನರ್ಹರನ್ನ ಹೊರಗಿಡುವ ನೆಪ ಹೇಳಲಾಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಟೀಕಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ, ಶಾಸಕ ಸಿಮೆಂಟ್ ಮಂಜು, ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಾಲದ ಗಡಿ 7 ಲಕ್ಷ ಕೋಟಿ ದಾಟ್ತಾ ಇದೆ. ಮುಂದಿನ ವರ್ಷ ಅದು 8.5 ಲಕ್ಷ ಕೋಟಿಗೆ ದಾಪುಗಾಲನ್ನು ಇಡ್ತಾ ಇದೆ. ಸಿದ್ದರಾಮಯ್ಯ ಬಿಡೋದ್ರೊಳಗಡೆ 10 ಲಕ್ಷ ಕೋಟಿಗೆ ನಾವು ಮುಟ್ಟೋರಿದ್ದೀರಿ. ಆ ರೀತಿಯ ಏರಿಕೆಯನ್ನು ಇಡೀ ರಾಜ್ಯದಲ್ಲಿ ಇದುವರೆಗೂ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಆ ಮುಖ್ಯಮಂತ್ರಿಗಳು ಮಾಡಿರೋ ಸಾಲನೆಲ್ಲ ಒಟ್ಟಿಗೆ ಹಾಕಿದ್ರೆ ಸಿದ್ದರಾಮಯ್ಯ ಮಾಡಿರೋ ಸಾಲನೇ ಅದಕ್ಕಿಂತ ಜಾಸ್ತಿ ಇದೆ, 54% ಇದೆ. ಉಳಿದಂಥವರೆಲ್ಲರೂ ಕೂಡ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದರು, ಕೆಸಿ ರೆಡ್ಡಿಯಿಂದ ಹಿಡಿದು ಬಸವರಾಜ ಬೊಮ್ಮಾಯಿ ಅವ್ರಿಗೆ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದೋ ಅವರೆಲ್ಲ ಮಾಡಿರೋದು 47% ಮಾತ್ರ. 47% ಮಾತ್ರ. ಉಳಿದಂಥ 53% ಸಿದ್ದರಾಮಯ್ಯನವರೇ ಮಾಡಿದ್ದಾರೆ. ಈ ಗ್ಯಾರಂಟಿಗಳ ಅವೈಜ್ಞಾನಿಕ ಗ್ಯಾರಂಟಿ, ಇವರು ಪ್ಲಾನ್, ನಾವೇನು ಗ್ಯಾರಂಟಿ ವಿರೋಧಿಗಳಲ್ಲ ನಾವು. ಇವರು ಗ್ಯಾರಂಟಿ ಅಂತ ಹೆಸರು ಕೊಟ್ಟರಷ್ಟೇ. ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ಸೈಕಲ್ ಕೊಟ್ಟರು, ನಾವು ಗ್ಯಾರಂಟಿ ಅಂತ ಏನು ಕೊಡಲಿಲ್ಲ. ಭಾಗ್ಯದ ಲಕ್ಷ್ಮಿ ಯೋಜನೆ ಕೊಟ್ರಿ ನಾವು, 1 ಲಕ್ಷ ರೂಪಾಯಿ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಬಡವ್ರ ಮನೆಯಲ್ಲಿ 1 ಲಕ್ಷ, ನಾವೇನು ಗ್ಯಾರಂಟಿ ಅಂತ ಕೊಟ್ಟಿಲ್ಲ. ನರೇಂದ್ರ ಮೋದಿಯವರು ಪ್ರತಿ ವರ್ಷ ರೈತರ ಅಕೌಂಟ್ಗೆ 6,000 ರೂಪಾಯಿ ಹಾಕಿದ್ರು. ಯಡಿಯೂರಪ್ಪನವ್ರ ಸರ್ಕಾರ, BJP ಸರ್ಕಾರ ಇದ್ದಾಗ ನಾವು 4,000 ಹಾಕಿದ್ರಿ, ನಾವು ಗ್ಯಾರಂಟಿ ಅಂತ ಹೇಳಲಿಲ್ಲ. ನಾವು ಪ್ಲ್ಯಾನ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡಿ ಆದಾಯ ಎಷ್ಟು ಬರುತ್ತೆ ಅದರ ಮೇಲೆ ನಾವು ರೈತರಿಗೆ ಮತ್ತು ಬಡವರಿಗೆ ಸಹಾಯಧನಗಳನ್ನು ನಾವು ಕೊಟ್ಟಿದ್ವಿ. ಆದರೆ ಇವರು ಚುನಾವಣೆ ಗೆಲ್ಲಕ್ಕೋಸ್ಕರ ಗ್ಯಾರಂಟಿಗಳನ್ನು ಮಾಡಿ ಈಗ ಆ ಗ್ಯಾರಂಟಿ. ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಯುವಕನೊಬ್ಬ ಚಿಕಿತ್ಸೆ ಫಲಕಾರಿಯಾಗದೆ ಅಂತಂದ್ರೆ ಬ್ರೈನ್ ಡೆಡ್ ಆಗಿ ಹೋಗ್ಬಿಟ್ಟಿತ್ತಂತೆ. ಹಿಂಗಾಗಿ ಆತ ಸಾವನ್ನಪ್ಪಿಟ್ಟಿದ್ದಾನೆ. ಆತನ ಕುಟುಂಬಸ್ಥರು ಇದೀಗ ಒಂದು ಒಳ್ಳೆ ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು. ಯುವಕನ ಅಂಗಾಂಗಗಳನ್ನ ದಾನ ಮಾಡುವ ಮೂಲಕ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮರೆತಿದ್ದಾರೆ. ಹಾಸನ ತಾಲೂಕಿನ ದೊಡ್ಡಕೊಂಡುಗುಳ ಗ್ರಾಮದ ನಿವಾಸಿ 30 ವರ್ಷದ ಪುನೀತ್ ಅಂಗಾಂಗ ದಾನ ಮಾಡಿ ಇತರರ ಬಾಳಿಗೆ ಬೆಳಕಾದ ಯುವಕ. ವೃತ್ತಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿದ್ದ ಪುನೀತ್ ಮೇ 16ನೇ ತಾರೀಕು ಕೆಲಸದ ನಿಮಿತ್ತ ಸಾಮಗ್ರಿಗಳನ್ನು ತರೋದಕ್ಕೆ ಹಾಸನಕ್ಕೆ ಬಂದಿದ್ರು. ಈ ವೇಳೆ ಅವರ ಬ್ರೈನ್ ಡೆಡ್ ಆಗ್ಬಿಟ್ಟಿದೆ. ಆಕ್ಸಿಡೆಂಟ್ ಅಲ್ಲಿ ಬೈಕಿಗೆ ಕಾರ್ ಡಿಕ್ಕಿ ಆಗಿತ್ತು. ಹಂಗಾಗಿ ಭೀಕರ ಅಪಘಾತ ಸಂಭವಿಸಿತ್ತು. ಇನ್ನು ಅಪಘಾತದಲ್ಲಿ ಪುನೀತ್ ಅವರ ತಲೆಗೆ ಬಹಳ ಏಟಾಗಿರೋದ್ರಿಂದ ಬ್ರೈನ್ ಡೆಡ್ ಆಗಿ ಹೋಗ್ಬಿಟ್ಟಿತ್ತು. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ತೀವ್ರ ನಿಗಟದಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಆದ್ರೂ ಕೂಡ ವೈದ್ಯರು ಸತತ ಪ್ರಯತ್ನ ಮಾಡಿದ್ರು ಕೂಡ ಪುನೀತ್ ಚೇತರಿಸಿಕೊಂಡಿರಲಿಲ್ಲ. ಅಂತಿಮವಾಗಿ ವೈದ್ಯರು ನೆಕ್ಸ್ಟ್ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಮಗನನ್ನ ಕಳೆದುಕೊಂಡು ತೀವ್ರ ದುಃಖದಲ್ಲಿದ್ದ ಕುಟುಂಬಸ್ಥರು ಈ ಕಷ್ಟದ ಸಮಯದಲ್ಲೂ ಕೂಡ ಒಂದು ಉತ್ತಮವಾದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಪುನೀತ್ ಅಂಗಾಂಗಗಳನ್ನ ದಾನ ಮಾಡುವ ಮೂಲಕ ಕುಟುಂಬಸ್ಥರು ಇದೀಗ ಎಲ್ಲ ಒಂದು ಕಡೆ ಆಯ್ತರಪ್ಪ, ಈಗ ಪುನೀತ್ ಅಂತ ಬದುಕಿಲ್ಲ, ಆದ್ರೆ ಬೇರೆಯವ್ರಿಗೆ ಅಂಗಾಂಗಗಳನ್ನ ದಾನ ಮಾಡಿ ಮತ್ತೊಬ್ಬರ ಬಾಳಿನಲ್ಲಿ ಬೆಳಕಾಗುವ ಮೂಲಕ ನಮ್ಮ ಮಗನನ್ನ ಅವರಲ್ಲಿ ನೋಡ್ತೀವಿ ಅಂತಕ್ಕಂಥ ಒಂದು ಬಹಳ ದೊಡ್ಡ ಮನಸ್ಸು ಎಲ್ಲರಿಗೂ ಕೂಡ ಬರೋದಿಲ್ಲ. ಆ ಥರದೊಂದು ದೊಡ್ಡ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಕುಟುಂಬದವರು. ಈಗ
ಅಂಗಾಂಗಗಳನ್ನ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಈಗ ದಾನ ಮಾಡಲಾಗಿದೆ ಅಂತೆ. ನಮ್ಮ ದೊಡ್ಡಕೊಂಡ್ಬಿಡ ನಾನು ಹುಡುಗನಿಗೆ ಪುನೀತ್ ಅಂತ ಆಕ್ಸಿಡೆಂಟ್ ಆಯಿತು, 14ನೇ ತಾರೀಕು ಆಕ್ಸಿಡೆಂಟ್ ಆಯಿತು, ಅದು ಬ್ರೈನ್ ಡೆಡ್ ಆಯಿತು ಅಂತ ಡಾಕ್ಟ್ರೆಲ್ಲ ಕನ್ಸಲ್ಟ್ ಮಾಡಿದ್ರು. ಅದಾದಮೇಲೆ ಎಲ್ಲ ಹುಡುಗರೆಲ್ಲ ಸೇರಿ ತೀರ್ಮಾನ ತಗೊಂಡ್ರು. ನನ್ನ ಫ್ರೆಂಡ್ಸು ಅವರಪ್ಪ ಅಮ್ಮ ಅವರ ಮಿಸ್ಸಸ್ಸು ಎಲ್ಲ ನಾನು ಅತ್ತೆ ಆಗಬೇಕು ಅವ್ರಿಗೆ, ಅವರೆಲ್ಲ ಸೇರಿ ತೀರ್ಮಾನ ತಗೊಂಡ್ರು. ಮಾಡಿ ಆದಮೇಲೆ ಸೇರಿದ್ದೆ ಡೊನೇಟ್ ಮಾಡಲ್ಲ, 4 ಜನಕ್ಕೆ ಒಳ್ಳೇದಾಗಲಿ ಅಂತ ಅವ್ರ ಹೆಂಡತಿನೇ ಭಾವಪೂರ್ವಕವಾಗಿ ಅವರು ಇದು ಮಾಡಿದರು. ಹಂಗಾಗಿ ನಾವು ಎಲ್ಲರಿಗೂ ಡೊನೇಟ್ ಮಾಡಿದ್ವಿ. 4 ಜನ ಬದುಕಲಿ, ಅವನು ಪ್ರಾಣ ಹೋಗುತ್ತೆ ಅನ್ನೋದಕ್ಕಿಂತ ಮುಂಚೆ 4 ಜನಕ್ಕೆ ಜೀವ ದಾನ ಆಗಲಿ ಅನ್ನೋಕ್ಕೋಸ್ಕರ ಅವ್ರ ಹೆಂಡತಿನೂ, ಅವ್ರ ತಾಯಿ, ತಂದೆ ತಾಯಿ ಮತ್ತು ಅವ್ರ ಫ್ರೆಂಡ್ ಸರ್ಕಲ್ ತುಂಬ ಒತ್ತಾಯ ಮಾಡಿ ಎಲ್ಲರೂ ಕೊಟ್ಟಿದ್ದಾರೆ. ಎಲ್ಲರಿಗೂ ತುಂಬ ತುಂಬ ಹೇಳ್ತೀನಿ ಫ್ರೆಂಡ್ಸ್ಗಳಿಗೆ. ಅವರು ಎಲೆಕ್ಟ್ರಿಷಿಯನ್ ಆಯಿದ್ರು. ಅವರು ಮೆಟೀರಿಯಲ್ಸ್ ತರಕ್ಕೆ ಹೋದಾಗ ಆಕ್ಸಿಡೆಂಟ್ ಆಗ್ಬಿಡ್ತು ಅವ್ರಿಗೆ. ಅಲ್ಲಿ ಸಾಲ್ಗಾಮಿ ರೋಡು, ದಾಸಕೊಪ್ಪಲದ ಸಾಲ್ಗಾಮಿ ರೋಡು ವೆಹಿಕಲ್ಲಿದ್ದರು. ಅವ್ರ ಕಾರಿಂದ ಹಿಂದೆಯಿಂದ ಬಂದು ಬಿದ್ದಿರೋದು, ಆಕ್ಸಿಡೆಂಟ್ ಆಯಿತು. ಅದು ಆಗಲೇ ಬ್ರೈನ್ ಡೆಡ್ ಆಯಿತು ಅಂತ SSM ಅಲ್ಲಿ 3 ದಿನ ಅಡ್ಮಿಟ್ ಮಾಡಿದ್ವಿ. ಅದಾದಮೇಲೆ ಇಲ್ಲಿ ಇಮ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಎಲ್ಲ ಡಾಕ್ಟ್ರೆಲ್ಲ ನೋಡಿದ ಮೇಲೆ ಸಜೆಷನ್ ಕೊಟ್ಟ ಮೇಲೆ ಬ್ರೈನ್ ಡೆಡ್ ಆಯಿತು ಅಂದಮೇಲೆ ನಾವು ಆರ್ಗನ್ಸ್ ಇದು ಮಾಡೋಕ್ಕೋಸ್ಕರ ಫ್ರೆಂಡ್ಸು ಮತ್ತು ಅವ್ರ ಹೆಂಡತಿ ಕುಟುಂಬ ಸಮೇತ ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಸ್ವಚ್ಛಂದ ಸೈನ್ ಮಾಡಿಕೊಟ್ಟು ನಾವು 4 ಜನಕ್ಕೆ ಜೀವದಾನ ಮಾಡೋಣ ಅಂತ ಹೇಳ್ಬಿಟ್ಟು ಒಳ್ಳೇದಾಗಲಿ ಅಂತ ನಾವು ಮಾಡ್ಕೊಟ್ಟಿದ್ವಿ. ಸಬಿತಾ ಅತ್ತೆ ಆಗಬೇಕು. ತಮ್ಮನ ಮಗ ಪುನೀತ್ ಅಂತ, ಅವನು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾಯಿದ್ದ. ದಾಸಕೊಪ್ಪಲ ಆಕ್ಸಿಡೆಂಟ್ ಆಗಿತ್ತು. ಇಲ್ಲಿ ತೊಗೊಂಬಂದು ಈಗ ಡೊನೇಟ್ ಮಾಡಿದ್ದೀವಿ. ಅದು ಪ್ರೋತ್ಸಾಹ ಎಲ್ಲ ಅವ್ರ ಸ್ನೇಹಿತರುಗಳು ಭಾರಿ ಒಡ್ಡಾಡಿದ್ದಾರೆ. ಅವರಿಂದ ಧನ್ಯವಾದಗಳು. ಮದುವೆ ಆಗಿದೆ, ಒಂದು ಗಂಡು ಮಗು ಇದೆ. ಈಗ ಪ್ರೆಗ್ನೆನ್ಸಿ ಅವರು 6 ಮಂತ್ಸ್ ಏನೋ ಆಗಿದೆ. ಹಾಗಾಗಿ ಫ್ಯಾಮಿಲಿಗೆ ಇವರೇ ಮಾಡ್ತಾರೆ. ಹಾಗಾಗಿ ಏನೋ ಒಬ್ರಿಗೆ ಒಳ್ಳೇದಾಗಲಿ ಅಂತ ನಾವು ಡೊನೇಟ್ ಮಾಡಿದ್ದೀವಿ. ಇವರೆಲ್ಲ ಫ್ರೆಂಡ್ಸ್ ಸರ್ಕಲ್ ಚೆನ್ನಾಗಿದೆ. ಫ್ರೆಂಡ್ಸುಗಳು ಭಾರಿ ಹಗಲು ರಾತ್ರಿ ಎಲ್ಲ ಹೋರಾಟ ಮಾಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಬದುಕಿಸ್ಕೋಬೇಕು ಅಂತೇಳಿ ಇದು ಹೋರಾಟ ಮಾಡಿದ್ದಾರೆ. ಆದರೂ ಅವ್ರು ಆಗಲಿಲ್ಲ, ಬ್ರೈನ್ ಡೆಡ್ ಆಗೋದು. ಹೀಗಾಗಿ ಇಷ್ಟ ಮಧು ಅಂತ. ಬೇಲೂರು ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಯ ಹಿಂಭಾಗ ಇರತಕ್ಕಂತ ಆಲದ ಮರ ಇದೀಗ ಸಾರ್ವಜನಿಕರಿಗೆ ಭೀತಿ ಕೇಂದ್ರವಾಗಿದೆ. ಯಾಕೆ ಅಂತ ನೋಡ್ತಾ ಹೋದ್ರೆ, ವಿದ್ಯುತ್ ತಂತಿಗಳಿಗೆ ಮರದ ಕೊಂಬೆಗಳು ತಾಕ್ತಾ ಇರ್ತಕ್ಕಂಥ ಪರಿಣಾಮ ಪ್ರತಿನಿತ್ಯ ಹಕ್ಕಿಗಳು ಸಾವನ್ನಪ್ತಾ ಇರ್ತಕ್ಕಂಥ ಘಟನೆ ಬೆಳಕಿಗೆ ಬಂದಿದೆ. ಮಳೆ ಸಂದರ್ಭದಲ್ಲಿ ವಿದ್ಯುತ್ ತಂತಿಗಳು ಗ್ರೌಂಡಿಂಗ್ ಆಗ್ತಾ ಇದೆ. ಅಲ್ಲಿ ಸ್ಥಳೀಯರಿಗೆ ಇದು ಆತಂಕ ಈಗ ಮನೆ ಮಾಡಿರ್ತಕ್ಕಂಥದ್ದು. ಸ್ಥಳೀಯ ನಿವಾಸಿ ಅಕ್ಮಲ್ ಅಂತಕ್ಕಂಥವ್ರು ಮಾತನಾಡಿದ್ದಾರೆ. ಮರದ 2 ಬದಿಯಲ್ಲೂ ಕೂಡ ವಿದ್ಯುತ್ ಲೈನ್ ಆದ್ ಹೋಗಿದೆ. ಮಳೆ ಬಂದಾಗ ಆ ಮರದ ಕೊಂಬೆಗಳು ವಿದ್ಯುತ್ ಲೈನ್ಗೆ ಹಿಂಗೆ ಗಾಳಿ ಬಂದಾಗ ಅದಕ್ಕೆ ಟಚ್ ಆಗ್ತಾ ಇದೆ. ಆ ಟಚ್ ಆದಾಗ ಗ್ರೌಂಡಿಂಗ್ ಆಗ್ತಾ ಇದೆ, ಮರಕ್ಕೆ ವಿದ್ಯುತ್ ಹರಿತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲಿ ಗೂಡು ಕಟ್ಟಿರ್ತಕ್ಕಂಥ ಹಕ್ಕಿಗಳು ಇವೆಲ್ಲವೂ ಕೂಡ ಸಾವನ್ನಪ್ತಾ ಇದ್ದಾವೆ. ಒಂದು ವೇಳೆ ಅದ್ರ ಕೆಳಗಡೆ ಯಾರು ಜನ ಹೋಗ್ತಾ ಇದ್ರೆ ಅವ್ರ ಗತಿ ಏನು? ಈಗ ಆಲ್ರೆಡಿ ಪ್ರತಿನಿತ್ಯ 10 ರಿಂದ 12 ಹಕ್ಕಿಗಳು ಸತ್ತೋಗ್ತಾ ಇದಾವೆ. ಅಷ್ಟೇ ಅಲ್ಲ, ಹಕ್ಕಿ ಸಾಯೋದು ಮಾತ್ರ ಅಲ್ಲ, ಹಕ್ಕಿ ಸತ್ತು ಎಲ್ಲಿ ಬೀಳ್ತವೆ, ನೆಲಕ್ಕೆ ಬೀಳ್ತಾ ಇದಾವೆ. ಇದರಿಂದ ಅವು ಕೂಡ ಅಲ್ಲೇ ಅವೆಲ್ಲ ಕೊಳ್ತೋಗ್ತಾ ಇದ್ದಾವೆ, ಗಬ್ಬು ನಾರ್ತಾ ಇದೆ. ಈ ಬಗ್ಗೆ ಸಂಬಂಧಪಟ್ಟವರಿಗೆ ಎಷ್ಟು ಮನವಿ ಮಾಡಿದ್ರು, ಎಷ್ಟು ಹೇಳಿದ್ರು, ಯಾರೊಬ್ರು ಕೂಡ ಇತ್ತ ಬಂದು ನೋಡ್ತಾ ಇಲ್ಲ. ಇದು ಹೆಂಗಿದ್ರು ವಾಸನೆ ಬರ್ತಾ ಇದೆಯಲ್ಲ ಅಂತ ಇನ್ನೊಂದಿಷ್ಟು ಜನ ಬಂದು ಅಲ್ಲೇ ಕಸ ಬರೆ ಹಾಕಿ ಹೋಗ್ತಾ ಇದ್ದಾರೆ. ಇದರಿಂದ ದುರ್ನಾಥದ ಕೇಂದ್ರ ಆಗಿ ಹೋಗ್ಬಿಟ್ಟಿದೆ ಈ ಜಾಗ. ಪುರಸಭೆಯವರಿಗೆ ಹಲವು ಬಾರಿ ಮಾಹಿತಿ ನೀಡಿದ್ರು ಕೂಡ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇಲ್ಲ. ಕೂಡಲೇ ಇತ್ತ ಗಮನ ಹರಿಸಬೇಕು. ಅಂಡ್ ಇಲ್ಲಿ ಹೆಂಗಾಗುತ್ತೆ ಅಂತಂದ್ರೆ, ಹಿಂಗ್ ಮರ ನೇರ ಕಡಿದಾಕಕ್ಕಾಗೋದಿಲ್ಲ. ವಿದ್ಯುತ್ ಇಲಾಖೆಯವರು ಮರ ಕಡಿದಲ್ಲಿ ನಾವು ಸರಿ ಮಾಡಕ್ಕಾಗಲ್ಲ ಅಂತಾರೆ. ಹೀಗೆ ಒಂದಿಷ್ಟು ಸಮಸ್ಯೆಗಳಿರೋದ್ರಿಂದ ಬೆಸ್ಕಾಂ ಒಂದು ಕಡೆ, ಪುರಸಭೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಒಂದ್ ಕಡೆ ಸಮನ್ವಯವನ್ನು ಸಾಧಿಸಿ ಶೀಘ್ರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಅಕ್ಮಲ್ ಅಂತ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಹಿಂಭಾಗ ಈ ಥರ ಒಂದು ಆಲದ ಮರದ ಹತ್ರ ಏನಾಗಿದೆ ಅಂದರೆ, ಈ ಕಡೆನೂ ಲೈನ್ ಇದೆ, 2 ಸೈಡು ಲೈನ್ ಇದೆ. ಲೈನಿಂದ ಏನಾಗ್ತದೆ ಅಂದರೆ, ಮಳೆ ಬಂದಾಗ ಫುಲ್ಲು ವೈರಿಂಗು ಗ್ರೌಂಡ್ ಆಗ್ತೈತೆ, ಒಂದೊಂದು ಟಚ್ ಆಗಿ. ಮತ್ತೊಂದು ಸಮಸ್ಯೆ ಏನಂದರೆ, ಆ ಮರದಲ್ಲಿ ತುಂಬ ಹಕ್ಕಿ ಗೂಡು ಕಟ್ಟಿಬಿಟ್ಟಿದ್ದಾವೆ. ಹಕ್ಕಿ ಗೂಡು ಕಟ್ಟಿ ಕಡೆಯಿಂದ ಏನಾಗ್ತದೆ, ಒಂದೊಂದೇ ಹಕ್ಕಿ ಬೀಳ್ತಿದ್ದಾವೆ. ಡೈಲಿ 10 ರಿಂದ 12 ಹಕ್ಕಿ ಬೀಳ್ತಿದ್ದಾವೆ. ವಾಸನೆ ಅಂದರೆ ಕೇಳಾಗೋ ಅಷ್ಟೊಂದು ಸ್ಮೆಲ್ ಬರ್ತಾ ಇದೆ. ಜನ ಯಾರೂ ನಿಲ್ತಾ ಇಲ್ಲ, ಇಲ್ಲಿ ತುಂಬ ಸ್ಮೆಲ್ಲು. ನಾವು ಮುನ್ಸಿಪಾಲ್ಟಿಗೆಲ್ಲ ತಿಳಿಸಿದ್ದು, ಯಾರು ಇಲ್ಲಿ ಬಂದು ತಿರುಗಿ ನೋಡ್ತಾ ಇಲ್ಲ. ನಾವೇ ತಗೊಂಡು ಬ್ಲೀಚಿಂಗ್ ಪೌಡರೆಲ್ಲ ಹಾಕಿದ್ದೀವಿ, ಹಂಗಾಗಿ ತುಂಬ ಸ್ಮೆಲ್ಲು. ಮತ್ತು ಮರ ಕಟ್ಸೋಣ ಅಂದರೆ
ಆ ಕಡೆನೂ ಲೈನ್ ಇದೆ, ಈ ಕಡೆನೂ ಲೈನ್ ಇದೆ. ಏನಾದರೂ ಪರಿಹಾರ ಇಲ್ಲ ಮಾಡಬೇಕು, ಇಲ್ಲ ಮುನ್ಸಿಪಾಲ್ಟಿಯವ್ರು ಮಾಡಬೇಕು. ಇಲ್ಲಿ ಯಾವಾರ ಏನು ಮಾಡೋಕ್ಕಾಗ್ತದೆ. ಅದು ಬೇರೆ ಮತ್ತೇನಂದರೆ ಅಂಬೇಡ್ಕರ್ ಸ್ಟ್ಯಾಚು ಹಿಂಭಾಗನೇ ಮರ ಇರೋದಿದು. ಸ್ಮೆಲ್ಲು ಅಂದರೆ ಮುನ್ಸಿಪಾಲ್ಟಿ ಸೇಮ್ ಇದೇ ಥರ ಆಗಿದೆ, ಮುನ್ಸಿಪಾಲ್ಟಿ ಥರನೇ ಆಗಿದೆ ಇಲ್ಲಿ. ಮತ್ತೆಲ್ಲರೂ ತಗೊಬಂದು ಕಸ ಇಲ್ಲಿ ಬಿಸಾಕ್ತಾರೆ. ಅದು ಸ್ಟ್ಯಾಚು ಪಕ್ಕದಲ್ಲಿ ಹೆಂಗಿರಬೇಕು, ಬೇರೆ ಟೈಮಲ್ಲಿ ಬರ್ತಾರೆ, ಹಾರ ಹಾಕ್ತಾರೆ, ಹೋಗ್ತಾರೆ ಅಷ್ಟೇ. ಆ ಸುತ್ತಮುತ್ತ ಏನಿದೆ ಏನಾಗ್ತೈತೆ ಅಂತ ಯಾರೂ ಬಂದು ನೋಡಲ್ಲ, ಹಾರ ಬಂದು ಹಾಕೋಗ್ತಾರೆ ಅಷ್ಟೇ. ಆ ಥರ ಆಗ್ತಾಯಿದೆ ಇಲ್ಲಿ. ತುಂಬ ನೋಡಿಲಿ ಪೂರ ಒಂದು ಕಡೆಯಿಂದ ಆ ಕಡೆ ಮರದಿಂದ ಏನಾಗ್ತಾಯಿದೆ, ಕರೆಂಟು ತುಂಬ ಗ್ರೌಂಡ್ ಆಗ್ತೈತೆ. ಮತ್ತು ಮಳೆ ಬಂದಾಗ ಶೆಡ್ಡಲ್ಲಿ ಇಲ್ಲೆಲ್ಲ ಇದ್ದಿದೆ, ಅದು ನೋಡ್ರೆ ಗ್ರೌಂಡ್ ಆಗ್ತಾ ಇರತ್ತೆ. ಆ ಥರ ಹಿಂಸೆ ಆಗ್ತಾಯಿದೆ. ಏನಾದ್ರು ಒಂದು ಪರಿಹಾರ KBಯವ್ರು ಮಾಡಬೇಕು, ಇಲ್ಲ ಫಾರೆಸ್ಟ್ ಆಫೀಸ್ನವ್ರು ಏನಾದ್ರು ಇದು ಪರಿಹಾರ ಮಾಡಬೇಕು. ಸ್ಮೆಲ್ ಅಂತೂ ತುಂಬ ಜಾಸ್ತಿ ಸ್ಮೆಲ್ಲು. ನೋಡಿ ಸರ್, ಏನಾದ್ರು ವ್ಯವಸ್ಥೆ ಮಾಡಿಕೊಡಿ. ಸಕಲೇಶಪುರ ಪಟ್ಟಣದ ಬಸವನಹಳ್ಳಿ ಗ್ರಾಮದ ಡಾಲರ್ಸ್ ಕಾಲೋನಿ ಅಂತಕ್ಕಂಥ ಒಂದು ಖಾಸಗಿ ಲೇಔಟ್ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿದ್ದ ತಾತ್ಕಾಲಿಕ ಶೆಡ್ಗಳನ್ನ ಪೊಲೀಸರು ತೆರವುಗೊಳಿಸಿರ್ತಕ್ಕಂಥ ಪರಿಣಾಮ ಕಳೆದ 15 ದಿನಗಳಿಂದ ಅಲ್ಲೇ ಆಶ್ರಯ ಪಡೆದಿದ್ದ 20ಕ್ಕೂ ಹೆಚ್ಚು ಕುಟುಂಬಗಳು ಈಗ ನೆಲೆ ಕಳೆದುಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ಅಂಡ್ ತೆರವುಗೊಳಿಸಿರ್ತಕ್ಕಂಥದ್ದು ಇಲ್ಲಿ ಕಾನೂನು ಬಾಹಿರ ಅಲ್ಲ, ಅದು ಯಾವುದೋ ಖಾಸಗಿ ಲೇಔಟು, ಯಾರೋ ಬಂದಲ್ಲಿ ಟೆಂಟ್ಗಳು ಹಾಕೊಂಡಿದ್ರು, ತೆರವುಗೊಳಿಸಿದ್ದಾರೆ. ಆದರೆ ಪಾಯಿಂಟ್ ಏನು ಅಂತ ಅಂದ್ರೆ, ಸಂತ್ರಸ್ತರು ಹೇಳುವ ಪ್ರಕಾರ ಸಂಬಂಧಿಸಿದ ಜಾಗ ಗ್ರಾಮ ನಕ್ಷೆಯಲ್ಲಿ ಹರಿಜನ ಕೇರಿ ಅಂತ ನಮೂದಾಗಿದೆಯಂತೆ. ಹಂಗಾಗಿ ನಾವಿಲ್ಲಿ ಬಂದು ತಾತ್ಕಾಲಿಕವಾಗಿ ಆಶ್ರಯ ಪಡ್ಕೊಂಡಿದ್ವಿ. ಆದ್ರೆ ಜಾಗದ ಮಾಲೀಕರು ಇದು ಖಾಸಗಿ ಲೇಔಟ್ ಆಗಿದ್ದು ಬಡ ಕುಟುಂಬಗಳು ಅತಿಕ್ರಮಣ ಮಾಡ್ಕೊಂಡಿದ್ದಾವೆ ಅಂತ ಹೇಳಿ ಪೊಲೀಸರಿಗೆ ದೂರು ನೀಡಿದ್ರು. ದೂರಿನ ಅನ್ವಯ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಶೆಡ್ಗಳನ್ನ ತೆರವುಗೊಳಿಸಿ ಸ್ಥಳವನ್ನ ಖಾಲಿ ಮಾಡಿಸಿದ್ದಾರೆ. ಈ ಕ್ರಮದ ಬೆನ್ನಲ್ಲೇ ತಡರಾತ್ರಿ ಬೆಂಗಳೂರಿನಿಂದ ಬಂದಿದ್ದಾರೆ ಎನ್ನಲಾದ 6 ಮಂದಿ ಅಪರಿಚಿತರು ಸ್ಥಳಕ್ಕೆ ಧಾವಿಸಿ ಲಾಂಗು, ಆಮೇಲೆ ಬೇಸ್ ಬಾಲ್ ಸ್ಟಿಕ್ ಗಳಂತೆ ಇವೆಲ್ಲನೂ ಹಿಡ್ಕೊಂಡ್ಬಂದು ಜಾಗ ಖಾಲಿ ಮಾಡುವಂತೆ ನಿರಾಶ್ರಿತರಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಬಡ ಕುಟುಂಬಗಳು ಹಾಕಿಕೊಂಡಿದ್ದ ಟಾರ್ಪಲ್ ಗಳಿಗೆ ಬೆಂಕಿ ಹಚ್ಚಿ ದೌರ್ಜನ್ಯ ಎಸಗಿದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇನ್ನು ಘಟನೆ ವೇಳೆ ಸ್ಥಳೀಯ ಮಹಿಳೆಯರು ಹಾಗೂ ಅಪರಿಚಿತರ ನಡುವೆ ಒಂದಿಷ್ಟು ವಾಗ್ವಾದ ನಡೆದಿದೆ. ಕೆಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯರು ಆ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನ ತಿರುಗಿಗೊಳಿಸಿದ್ದಾರೆ. ಇಲ್ಲಿ ಪೊಲೀಸರು ಖಾಸಗಿ ಲೇಔಟಿಗೆ ಬಂದು ಯಾರೋ ಟೆಂಟ್ ಹಾಕೊಂಡ್ರು, ಇನ್ನೊಂದು ಪೊಲೀಸರಿಗೂ ಮತ್ತೊಬ್ಬರಿಗೂ ಕಂಪ್ಲೇಂಟ್ ಕೊಡ್ಬೇಕು, ತೆರವುಗೊಳಿಸಿದ್ದಾರೆ, ಎಲ್ಲವೂ ಫೈನ್. ಖಾಸಗಿ ವ್ಯಕ್ತಿಗಳು ಬಂದು ಬೆದರಿಕೆ ಹಾಕ್ತಾರೆ, ಹಾಕಿ ಸ್ಟಿಕ್ ಇಟ್ಕೊಂಡ್ ಬರ್ತಾರೆ, ಬೇಸ್ಬಾಲ್ ಸ್ಟಿಕ್ ಇವೆಲ್ಲ ಇಟ್ಕೊಂಡ್ ಬರ್ತಾರೆ, ಬೆಂಕಿ ಹಾಕ್ತಾರೆ ಅನ್ನೋದಿದೆಯಲ್ಲ, ಇದು ಇಲ್ಲಿ ಘಟನೆ. ಬೆಳಕರಲ್ಲಿ ನಮಗೆ ಇಷ್ಟೊತ್ತಲ್ಲಿ ಬಿಚ್ಚಕ್ಕಾಗಲ್ಲ. ನೀವು ಬೆಳಗಿನ ಹೊತ್ತು ಬಂದು ಕೇಳ್ಬೇಕಾದ್ರೆ ಈಗ ಇಷ್ಟೊತ್ತಲ್ಲಿ ಯಾಕೆ ಬಂದಿದ್ದೀರಾ? ನೀವು ದೊಡ್ಡವರಿದ್ದೀರಾ, ನೀವು ನಿಮ್ಮ ಮಾತು ಕೇಳ್ತೇವಾ? ನೀವು ದೊಡ್ಡವರಿದ್ದೀರಾ, ಆಯ್ತು ಪರವಾಗಿಲ್ಲ. ಒಂದ್ 5 ನಿಮಿಷ ಒಂದ್ ಸಮಾಧಾನ ಯಾರು ಹೊಡೆದಾಕ್ಯಾರ ಬೆಳಗ್ಗೆ ಮಾತಾಡೋಣ, ಸುಮ್ನೆ ಒಂದ್ 5 ನಿಮಿಷ ಬಿಡು, ಏನಾಗ್ಬಿಡ್ತೈತಿ. ಟೈಮ್ ಕೊಟ್ಟಾಗ ಅಣ್ಣ ನಿಂಗೆ ಹೇಳ್ತಾ ಇರೋದು ಅರ್ಥ ಆಯ್ತಲ್ವಾ? 10 ಗಂಟೆ ಹೊತ್ತು ಬಿತ್ತಿ ದಂಡ ಕೊಡ್ತೀಯ, ಜೀವ ತಂದು ಕೊಡ್ತೀಯ, ಜೀವ ತಂದು ಅಂತ ಹೇಳ್ತಲ್ವಾ, ಕುತ್ಕೋತೀನಿ ಆಯ್ತು, ಆರಾಮಾಗಿ ಕುತ್ಕೊಳ್ಳಿ, ಇಲ್ಲಿಂದ ಹೊಡ್ಕೊಂಡ್ ಬರ್ತೀನಿ, ಅದೇ ವಿಡಿಯೋ ಮಾಡ್ಕೊಂಡು ಕೊಡ್ರಪ್ಪ. ಬಿಚ್ಚಾಕು ಟೈಮ್ ಕೊಡ್ತಲ್ವಲ್ಲ, ಸುಮ್ಮನೆ ಅಂತ ಇದು ಬಿಚ್ತಾರ ಒಂದ್ ಕಡೆ ಒಂದ್ಸತಿ ಹೇಳ್ಬೇಕು, 2 ಸತಿ ಹೇಳ್ಬೇಕು, ಅಂದು ಹೊಡಿರಿ ಅಂತ ಕುತ್ಕೊಳ್ಳಿ. 6 ಗಂಟೆ ಬಿಡ್ತೇವೆ, ಬಂಡವಾಳ ಹಾಕಿದೀವಿ, ದುಡ್ಡು ಹಾಕಿದೀವಿ. ಅವ್ರೆ ಹೆಂಗಸುಗಳೆಲ್ಲ ನಿಂತವ್ರೆ, ಎಲ್ಲ ವಿಡಿಯೋ ಮಾಡವ್ರೆ, ಒಬ್ರಿಗೂ ಕೆಟ್ಟ ಮಂದಿ ಮಾತಾಡಿಲ್ಲ. ಆ ಅಪ್ಪನಿಗೂ ಅಷ್ಟೇ, ಯಾರು ಫುಲ್ಗಿದ್ರಲ್ಲ ಅಣ್ಣ ಬಿಸ್ತೀನಿ ಅಂದರು, ಅಣ್ಣ ನೀವು ಬಿಚ್ಕೊಡ್ರಿ, ನಾವು ಕೆಟ್ಟ ಮಂದಿ ಮಾತಾಡಲ್ಲ ಅಣ್ಣ ಆಯ್ತಾಯ್ತಾ, ನಮ್ಮ ಬೈಕ್ ಕೆಟ್ಟ ಮಾತು ಬರೋಲ್ಲ, ಅವ್ರದ್ದು ನಾವು ಬೈಸ್ಕೊಂಡು ಕಡಿಯಿಲ್ಲ, ನಾವು ಬಂದಿದ್ದ ಕೆಲಸನೂ ಜಾಗ ಖಾಲಿ ಮಾಡಿಸ್ತಿದ್ದೀವಿ, ಅವೆಲ್ಲ ಬಿಚ್ಕೊಳ್ಳಿ.
ದಯವಿಟ್ಟು ಬಿಚ್ಕೊಳ್ಳಿ ಅಣ್ಣ. ನಾನು ಇವಾಗ ಅಣ್ಣ ಅಂತಾನೆ ಹೇಳ್ತೇನೆ, ಬಿಚ್ಕೊಳ್ಳಿ ಆರಾಮ ತೊಂದರೆ ಮಾಡ್ಕೋಬೇಡಿ. ಮನೆ ಮ್ಯಾಗ ಕತ್ತಕ್ಕಾಗತ್ತ ಮ್ಯಾಲ ಹತ್ತಿ ಯಾವನಾರು ಕೈ ಕಾಲು ಮುರ್ಕ ಬಿದ್ದ ಆಗ ಹೆಂಡ್ರ ಮಕ್ಳಿಗೆ ಕೇಳ್ದಾತಾರ ಒಂಚೂರು ಬೆಳಗ್ಗೆ ಎಲ್ಲ ಸೀಟ್ ಹೊಡೆದ ಸೀಟಿನ ಬಂಡವಾಳನು ಕೊಟ್ಟಾಗ ಮನ್ಸನ್ ಕೊಳ್ಳವಷ್ಟು ನೀನ್ ಹಂಗಾರ ಇದೀಯ ಅಣ್ಣ ಹಂಗಾರ ಇವಾಗ ನಿಮ್ಗೆ ಏನೋ ಅದು ಬಂಡವಾಳ ಹಾಕಿದ್ದೀರಲ್ಲ, ಬಂಡವಾಳ ಹೇಳ್ರಿ ನಾನು ಕಾಸು ಹುಟ್ಟಿದ್ಯಣ್ಣ. ಈ ತರ ಮಾತಾಡಕ್ ಹೋಗ್ಬೇಡ, ಒಂದ್ 10 ನಿಮಿಷ 10 ಗಂಟೆವರೆಗೂ ಟೈಮ್ ಕೊಡು ಅಂತ ಕೇಳಿತ್ತು ನಾವು. ನಾನು ಅದನ್ನ ನಿಮ್ಗೆ ಹೇಳ್ತಾ ತಪ್ಪಲ್ವಾ ನಿಮ್ದು? ನಮ್ ಕೆಲಸ ಅದೇ ಅಕ್ಕ. ನಿಮ್ ಕೆಲಸ ಡಾಲರ್ಸ್ ಕಾಲೋನಿ, ಬಸವನಹಳ್ಳಿ ಡಾಲರ್ಸ್ ಕಾಲೋನಿ ಲೇಔಟ್ ಲೆಫ್ಟ್ ಸೈಡಲ್ಲಿ ಒಂದು 20 ಗುಂಟೆ ಜಾಗದಲ್ಲಿ ಹರಿಜನ ಕೇರಿ ಅಂತ ಮೆನ್ಷನ್ ಆಗಿರುತ್ತೆ ಗ್ರಾಮ ನಕ್ಷೆಯಲ್ಲಿ. ಆ ಹರಿಜನ ಕೇರಿಲಿ ಒಂದು 30 ಜನ ಫ್ಯಾಮಿಲಿ ಬಂದು ಉಳ್ಕೊಂಡಿರ್ತೀವಿ. 30 ಜನದಲ್ಲಿ ಒಟ್ಟು 300 ಜನ ಇಲ್ಲಿ ವಾಸ ಇರ್ತೀವಿ. 15-20 ಅನ್ನಂಗೆ ತಗೊಂಡು ಇಷ್ಟು ಜಾಗದಲ್ಲಿ ನಿನ್ನೆ ಸಂಜೆ ಪೊಲೀಸ್ ಅಧಿಕಾರಿಗಳು ಮತ್ತು ಪುರಸಭೆಯವರು ಬಂದ್ಬಿಟ್ಟು ಈ ಜಾಗದಲ್ಲಿ ಯಾರು ಇರಬೇಡಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಅಲ್ಲಿ ಅಡ್ಡಗಟ್ಬಿಟ್ಟು ಎಲ್ಲರನ್ನ ಅಲ್ಲಿಗೆ ಲಾಠಿ ಹಿಡ್ಕೊಂಡು ಓಡಿಸಿ ನಮ್ಮನ್ನು ಮೇಲೆ ನಿಲ್ಲಿಸಿ ಬಂದೆಲ್ಲ ಶೀಟೆಲ್ಲ ಹೊಡೆದಾಕಿದ್ದಾರೆ. ನೋಡಿ ಶೀಟೆಲ್ಲ ಹೊಡೆದಾಕಿದ್ದಾರೆ. ಸುಮಾರು ಬಡ್ಡಿ ಸಾಲ ಮಾಡಿ ತಂದಿರೋದು ನೋಡಿ, ಕಂಬ ಎಲ್ಲ ಮುರಿದಾಕಿದ್ದಾರೆ ನೋಡಿ. ಇವೆಲ್ಲ ಶೀಟೆಲ್ಲ ಮುರಿದಾಕಿ ಅಡುಗೆ ಸಾಮಾನು ಎಲ್ಲನೂ ಕಿತ್ತಾಕಿ ಈ ಥರ ಟಾರ್ಪಲೆಲ್ಲ ಇದು ಮಾಡಿದ್ದಾರೆ. ಮತ್ತು ಮೇಲ್ಗಡೆ ಭಾಗದಲ್ಲಿ ಬೆಂಕಿ ಹಚ್ಚೋಗಿದ್ದಾರೆ ಟಾರ್ಪಲಿಗೆ. ಮತ್ತು ಅದಾದಮೇಲೆ ರಾತ್ರಿ ಮತ್ತೆ ಮಲಗಿರ್ತೀವಿ. ಮತ್ತು ಅಂಬೇಡ್ಕರ್ ಫೋಟೋ ಪೊಲೀಸ್ ಅಧಿಕಾರಿ ವನದರಾಜ್ ಅಂಬೇಡ್ಕರ್ ಫೋಟೋ ತೆಗೆದು ಜೀಪೊಳಗೆ ಇಟ್ಕೊಂಡಿರ್ತಾನೆ. ಅದಾದ ನಂತರ ನಮ್ಮ ಸಕಲೇಶ್ಪುರದ ಏನು ಹಳೆ ಕೌನ್ಸಲರ್ ಏನಿದ್ರು ಮುಖೇಶ್ ಶೆಟ್ಟಿ, ಅವ್ರ ಹೆಸರು ಹೇಳಿರ್ತಾರೆ. ರಾತ್ರಿ ಯಾರೋ ಒಂದು 6 ಜನ ಎರಟಿಕಾ ಕಾರಲ್ಲಿ ಬಂದಿರೋದು, 6 ಜನ ರೌಡಿಗಳು ಬಂದಿದ್ದಾರೆ. 6 ಜನ ರೌಡಿಗಳು ಬಂದು ಇಲ್ಲಿ ಜಾಗದಲ್ಲಿ ಯಾರು ಇರಬೇಡಿ ಅಂತೇಳಿ ತಲವಾರು ಮತ್ತು ಹಾಕಿ ಸ್ಟಿಕ್ಕು ಮತ್ತು ಕಬ್ಬಿಣದ ರಾಡ್ ಇವೆಲ್ಲ ತಂದಿದ್ದಾರೆ. ಅದರದ್ದೆಲ್ಲ ವೀಡಿಯೋಗಳೆಲ್ಲ ಇದೆ, ಅವೆಲ್ಲ ವೀಡಿಯೋಗಳೆಲ್ಲ ಸಮೇತ ಇದೆ. ಮತ್ತು ರಾತ್ರಿ ಎಲ್ಲ ಸುಮಾರು ಟಾರ್ಪಲೆಲ್ಲ ಹರಿದಾಕಿ ರಾತ್ರಿ ಬೆಂಕಿಯೆಲ್ಲ ಕೊಟ್ಟು ಯಾವುದೇ ಕಾರಣಕ್ಕೂ ಇಲ್ಲಿ ಇರಬೇಡಿ ಅಂತೇಳಿ ವಾರ್ನ್ ಮಾಡೋಗಿದ್ದಾರೆ. ಇಲ್ಲಿ ಏನು ಇವರಿಗೆಲ್ಲ ಬ್ಯಾಕ್ ಸಪೋರ್ಟಾಗಿ ನಿಂತಿರೋದು ಸಕಲೇಶ್ಪುರದ ಈಗಿನ MLA ಸಿಮೆಂಟ್ ಮಂಜು ಅವರ ಪರವಾಗಿ ಇರ್ತಾನೆ. ಮತ್ತು ಮುರಳಿ ಮೋಹನ್ ಸಹಿತ ಅವ್ರ ಪರವಾಗಿ ಇರ್ತಾನೆ. ಮತ್ತು ಇಲ್ಲಿರೋರು ನೋಡಿ, ಇಲ್ಲಿ ಮನೆ ಕಾಣ್ತಿದ್ದಿಲ್ಲ, ಈ ಮನೆಯವರು. ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದೊಂದು 2 ದಿವಸದಿಂದ ವೈರಲ್ ಆಗ್ತಾ ಇರ್ತಕ್ಕಂಥ ವಿಡಿಯೋ ಒಂದಕ್ಕೆ ಸಂಬಂಧಿಸಿದಂತೆ ಇದೀಗ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭದ್ವಿತಾ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸಕಲೇಶ್ಪುರದ್ದು ಅಂದ್ಕೊಳ್ತೀನಿ ಆ ವಿಡಿಯೋದಲ್ಲಿ ಅಪ್ರಾಪ್ತ ಬಾಲಕರು ಗಾಂಜಾ ಸೇವನೆ ಮಾಡಿ ಅದೇನೋ ಅಲ್ಲಿ ಕುತ್ಕೊಂಡು ಬಾಯಿಗೆ ಬಂದಂಗೆಲ್ಲ ಬೈತಾ ಇದ್ರು, ಮತ್ತೊಂದು ಇನ್ನೊಂದು ಅಮ್ಲಲ್ಲಿ ತೇಲಾಡ್ತಾ ಇದ್ರು ಅಂತಕ್ಕಂಥ ಒಂದಿಷ್ಟು ವಿಡಿಯೋಗಳೆಲ್ಲ ಕಡೆ ಹರಿದಾಡಿದ್ದು, ಈ ತರ ಸುದ್ದಿ ಕೂಡ ಆಗಿತ್ತು. ಆದ್ರೆ ಇದೀಗ ಆ ಬಾಲಕರು ಗಾಂಜಾ ಸೇವನೆ ಮಾಡಿರ್ಲಿಲ್ಲ ಅಂತ ಇದೀಗ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಪಷ್ಟನೆಯನ್ನ ನೀಡಿರ್ತಕ್ಕಂಥದ್ದು. ಇತ್ತೀಚೆಗೆ ಅಪ್ರಾಪ್ತ ಬಾಲಕರು ಗಾಂಜಾ ಸೇವಿಸಿದ್ದಾರೆ ಅಂತ ಬಿಂಬಿಸ್ತಕ್ಕಂಥ ವಿಡಿಯೋ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳ ವೈರಲ್ ಆಗಿತ್ತು. ಇದು ಸಾರ್ವಜನಿಕರಲ್ಲಿ ತೀವ್ರ ಕಳವಳವನ್ನು ಉಂಟು ಮಾಡಿತ್ತು. ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದ ಹಾಸನದ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ವಿಡಿಯೋ ಆಧಾರದ ಮೇಲೆ ಅದರಲ್ಲಿರ್ತಕ್ಕಂಥ ಅಪ್ರಾಪ್ತರನ್ನ ಪತ್ತೆ ಹಚ್ಚಿ ವಿಚಾರಣೆಗೆ ಒಳಪಡಿಸಲಾಗಿದ್ದು, ಪೊಲೀಸ್ ತನಿಖೆಯ ಬಳಿಕ ಅಪ್ರಾಪ್ತರು ಮಾದಕ ವಸ್ತುಗಳನ್ನ ಸೇವಿಸಿಲ್ಲ ಅನ್ನೋದು ದೃಢಪಟ್ಟಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಯ್ತು ಮೇಡಮ್, ಬಟ್ ಗಾಂಜನೋ ಮತ್ತೊಂದು ಇನ್ನೊಂದು ಸೇವನೆ ಮಾಡದೆ ಆ ಹುಡುಗರು ಆತರ ಆಡ್ತಾ ಇದ್ರು. ನೀವು ಆ ವಿಡಿಯೋ ನೋಡಿದ್ರೆ, ಹರಿದಾಡ್ತಿರೋ ವಿಡಿಯೋ ನೋಡ್ಬಿಟ್ಟಿದ್ರೆ, ಆ ತರದ ಮಾದಕ ವಸ್ತು ಸೇವನೆ ಮಾಡ್ದಲೇ ಹಿಂಗೆಲ್ಲ ಆಡ್ತಾ ಇದ್ದಾರೆ ಅನ್ನೋದಾದ್ರೆ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಸಮಾಜ? ಐ ಡೋಂಟ್ ನೋ. ಸೀರಿಯಸ್ಲಿ ಆ ಮಕ್ಕಳನ್ನೆಲ್ಲರೂ ಹಾಸ್ಪಿಟಲ್ ಸೇರಿಸಿ ಏನ್ ಸಮಸ್ಯೆ ಇದೆ, ಯಾಕತರ ಆಡ್ತಾ ಇದ್ರು, ಒಂದಿಷ್ಟು ಕೌನ್ಸಿಲಿಂಗ್ ಮಾಡಿಸ್ಬೇಕಾಗಿದೆ, ಅವಶ್ಯಕತೆ ಇದೆ. ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾವು ಕಚ್ಚಿದ ರೋಗಿಗೆ ಚಿಕಿತ್ಸೆ ನೀಡೋಕೆ ನಿರಾಕರಣೆ ಮಾಡಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪ ಮಾಡಿರ್ತಕ್ಕಂಥದ್ದು ರೈತ ಸಂಘದ ಮುಖಂಡ CJ ರವಿ ಅಂತಕ್ಕಂಥವ್ರು. ಚನ್ನರಾಯಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ದಂಡಾಧಿಕಾರಿ ಶಂಕರಪ್ಪ ಇವರನ್ನ ಭೇಟಿ ಮಾಡಿ ಮಾತನಾಡಿರ್ತಕ್ಕಂಥ ಅವರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾವು ಕಚ್ಚಿದ ರೋಗಿಗೆ ಚಿಕಿತ್ಸೆಯನ್ನ ನೀಡದೆ ಹಾಸನ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಹಾಗೂ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಔಷಧ ಉಪಚಾರ ಮಾಡೋದಕ್ಕೆ ಯಾವುದೇ ಅಗತ್ಯ ಇವುಗಳ ಔಷಧಿಗಳೆಲ್ಲ ಇಲ್ಲವಂತೆ, ಫಸ್ಟ್ ಏಡ್ ಕಿಟ್ಗಳು ಯಾವು ಇಲ್ಲವಂತೆ. ಹಾಗಾಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಯುವರಾಜ್ ಅವರು ನಮ್ತ ಇಲ್ಲ ಅಂತ ಹೇಳ್ಬಿಟ್ಟು ಹಾಸನ ಕರ್ಕೊಂಡು ಹೋಗಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರಂತೆ. ಕಳೆದ 10 ದಿನಗಳಿಂದ ಹಿಂದೆ ರೈತರೊಬ್ರು ತೋಟದಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ರೈತರಿಗೆ ಒಂದು ಹಾವು ಕಚ್ಚಿಬಿಟ್ಟಿದೆ. ಅವ್ರನ್ನ ಚನ್ನರಾಯಪಟ್ಟಣ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರ್ತಿದ್ದಾರೆ.
ಆದ್ರೆ ಈ ಸಂದರ್ಭದಲ್ಲಿ ವೈದ್ಯರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಚಿಕಿತ್ಸೆ ನೀಡೋದಕ್ಕೆ ಔಷಧಿ ಇಲ್ಲ ಮತ್ತೆ ವೈದ್ಯರುಗಳಿಲ್ಲ ಅಂತ ಹೇಳಿದ್ದಾರಂತೆ. ಅಲ್ರಿ ವೈದ್ಯರೇ ಇಲ್ದೋದ್ಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಓಪನ್ ಮಾಡ್ಕೊಂಡಿದ್ದೀರಿ, ಚಿಕಿತ್ಸೆ ಕೊಡಕ್ಕೆ ಔಷಧಿನೇ ಇಲ್ದೋದ್ಮೇಲೆ ಮತ್ತೆ ಯಾಕೆ ಬೇಕು ಈ ಗೌರ್ಮೆಂಟ್ ಹಾಸ್ಪಿಟ್ಲು ಅಂತ. ಚಂದ್ರಪಟ್ಟಣದಂತ ಒಂದು ಆ ದೊಡ್ಡ ಪಟ್ಟಣದಲ್ಲಿ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲೇ ನಿಮಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಔಷಧಿಗಳಿಲ್ಲ, ಡಾಕ್ಟರ್ಗಳಿಲ್ಲ ಅನ್ನೋದಾದ್ರೆ ಯಾಕೆ ಯಾವ ಪುರುಷಾರ್ಥಕ್ಕೆ ಹಾಸ್ಪಿಟ್ಲ್ ಇಟ್ಕೊಬೇಕು ಅಂತ ಜನ ಪ್ರಶ್ನೆ ಮಾಡ್ತಾರೆ ಇವತ್ತು. ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಸೀರಿಯಸ್ ನೋಟ್, ಸರ್ಕಾರ ನೀವು ಉಚಿತ ಆ ಯೋಜನೆ ಈ ಯೋಜನೆ ಮತ್ತೊಂದು ಯೋಜನೆ ಇನ್ನೊಂದು ಯೋಜನೆ ಕೊಡ್ತಿರೋ ಬಿಡ್ತಿರೋ, ಮೊದಲು ಜನರಿಗೆ ಬದುಕುವ ಯೋಜನೆಗಳು ಕೊಡಿ. ಇಂಥ ವಿಚಾರದಲ್ಲಿ ಹಾಸ್ಪಿಟ್ಲಲ್ಲಿ ಯಾಕೆ ಔಷಧಿ ಇಲ್ಲ, ಯಾಕೆ ಡಾಕ್ಟರ್ ಇಲ್ಲ, ಇವೆಲ್ಲನೂ ಕೂಡ ದಯವಿಟ್ಟು ಪರಿಗಣಿಸಬೇಕು. ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕು. ಮೊನ್ನೆ ನಿನ್ನೆ ಗೆಲ್ತಿದ್ದಲ್ಲಿ ನಮ್ಮ ಕಡೆ ಒಬ್ಬ ಪೇಷಂಟ್ ಹೊಸೂರು ಗ್ರಾಮದನ್ನು ಆ ಕಡೆದಿಂದ ಕರ್ಕೊಂಬಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟಿ ಇಲ್ಲ ಅಂತಾರೆ. ಅವ್ರಿಗೆ ಬಾಯಿಲೆಲ್ಲ ನೊಡ್ಲೆ ಗೊತ್ತಾಗಿದೆ. ನಾವೆಲ್ಲ ಕಾರ್ಯಗಳಿಗೆ ಪಟ್ಟಂತ ತಗೊಂಬಂದು ಸರ್ ಗಿಡಗ ಕಬ್ಲಿ ಮತ್ತೆ ಇಲ್ಲಿಂದ ದೂರದಿಂದ ತಗೊಂಬಂದ್ರೆ ರೈತ ಇಲ್ಲಿಂದ ನೀವು ಆಸಕ್ತಿ ತರವಾಗಿ ಅಂದ್ರೆ ಬದುಕ್ತಾನ ಸರ್. ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ ಇಷ್ಟಿದ್ದಾಗ ಏನು ಫೆಸಿಲಿಟಿ ಇಟ್ಕೊಂಡಿಲ್ಲ, ಏನು ಇಟ್ಟಿಲ್ಲ. ತಾವು ಕಾಲ ದಂಡಾಧಿಕಾರಿ ಆಗಿದ್ದೀರಿ, ತಾವು ಇದೆಲ್ಲ ಅತಿ ಶೀಘ್ರದಲ್ಲಿ ಮಾಡಬೇಕು ಸರ್. ಅವ್ರು ಯಾಕೆ ಕರೆದಿದ್ದೀರಾ ಇವತ್ತು ಪ್ರತಿಭಟನೆ ಮಾಡೋಕ್ಕೆ ಮಾಡಿದ್ದೀವಿ ಸರ್. ಅಲ್ಲಿ ದಲಿತ ಸಂಘ ನನ್ನ ಬಾರಿ ನನ್ನನ್ನು ಅವರ ಹೊಟ್ಟೆ ನೋವು ಬಂದಾಗ ಅವ್ರು ಗೊತ್ತಾಗೋದು ನಾನು ಇದೇ ಕಟ್ಟಿದೆ ಸರ್ ಇಷ್ಟಿದ್ದಂತ. ಅದು ಮೊನ್ನೆ ನಾವು ಕರ್ಕೊಂಡು ಹೋಗೋಕ್ಕೆ ಅವ್ರು ಬದುಕಿದ್ದಾರೆ, ಸಾಕ್ತೋದನ್ನ ಬದುಕಿಸಿದ್ವಿ, ಕರ್ಕೊಂಡ್ಬಂದಿದ್ವಿ ಸರ್. ಅವನು ಅಲ್ಲೇ ಮನಸ್ಸಿನಟ್ಟು ಪ್ರತಿಭಟನೆ ಮಾಡ್ತಿದ್ವಿ ನಾವು. ನೀವು ಅದು ಏನು ಅಂತ ಅದನ್ನು ವಿವರವಾಗಿ ಯಾಕೆ ಇಷ್ಟಿದ್ದಂತ ಅದಕ್ಕೆ ಏನು ಫೆಸಿಲಿಟಿ ಇಲ್ಲ ಗೌರ್ಮೆಂಟ್ ಇವರೇ ಮಾಡಿಲ್ವಾ, ಅದು ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಸ್ನೇಹಿತಿಗೆ ಮತ್ತು ಅವ್ರಿಗೆ 24 ಗಂಟೆ ಔಷಧಿ ಇಡಬೇಕು ಅಂತ ಇದೆ. ಅದೇನಕ್ಕೆ ಅಂತ ಗೊತ್ತಿಲ್ಲ ಸರ್. ಏನಿಲ್ಲ, ನಮ್ಮ ರೈತ ನಾಯಕರು ಬಂದಿಲ್ಲ, ನಮ್ಮ ಚಂಬರ್ದಾಗ ಅದಾರೆ ಹೇಳಿ ಸರ್. ಇದು ಅವ್ಗೆ ಕಚ್ಚಿದ ಔಷಧಿ ಏನಿದೆ ಸರ್ ತಕ್ಷಣ ನಿಮ್ಮಲ್ಲಿ ಸ್ಟಾಕ್ ಇದೆ ಸರ್? ಹೌದಾ ಸರ್? ಅದೇ ಇಲ್ಲ ಅಂತ ಅಂದ್ರೆ ಎಷ್ಟು ಇಟ್ಟಿರ್ತೀವಿ ಸರ್ ಸ್ಟಾಕ್? 100. ಅದೇ ಇಂಜೆಕ್ಷನ್ ಕೊಡ್ತಿರಲ್ಲ ಅದಲ್ಲ ಸರ್? ಅದು ಅಂದ್ರೆ ಒಂದು ಸ್ವಲ್ಪ ಇಶ್ಯೂಸ್ ಅದಾವ ಸರ್. ಹೆರಿಗೆದ್ದು ಅದು ಪ್ರತಿಭಟನೆದ್ದು ಅಂತ ಬಂದಿದ್ರೆ ಅದನ್ನೇ ಚರ್ಚೆ ಮಾಡ್ತಾ ಇದ್ದೀನಿ ಸರ್. ಆಮೇಲೆ ತಮಗೆ ಮಾತಾಡ್ತೀನಿ ಸರ್. ಮಾಡ್ತೀನಿ ಸರ್. ಇಷ್ಟು ದಿವಸ ನಾವು ನಿರಂತರವಾಗಿ ಒಂದು ಸುದ್ದಿ ನೋಡ್ತಾ ಇದ್ವಿ. ಅಕ್ರಮ ಜಾನುವಾರುಗಳ ಸಾಗಾಟ ಮತ್ತೆ ಹಿಂದೂಪರ ಸಂಘಟನೆಗಳಿಂದ ಅದನ್ನ ಚೇಸ್ ಮಾಡಿದ್ರು, ಹಿಡಿದ್ರು, ಪೊಲೀಸರಿಗೆ ಒಪ್ಪಿಸಿದ್ರು, ಇಂತಹದ್ದೇ ಸುದ್ದಿ ಬಹಳ ಓಡಾಡ್ತಾ ಇತ್ತು. ಇವತ್ತು ಇದಕ್ಕೆ ತದ್ವಿರುದ್ಧವಾದಂತಹ ಒಂದೊಂದು ಸುದ್ದಿ ನಡೆದು ಬಿಟ್ಟಿದೆ. ರೈತ ವಿರೋಧಿ ಅಂತ ಆರೋಪಿಸಲ್ಪಡುವ ಜಾನುವಾರು ವಧೆ ಹಾಗೂ ಮಾರಾಟ ನಿಷೇಧ ಕಾಯ್ದೆ 2020 ವಾಪಸ್ ಪಡಿಬೇಕು ಅಂತ ಅಂದರೆ ಏನು ಈ ಜಾನುವಾರುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದಾಗಿರಬಹುದು ಅಥವಾ ಹಸುಗಳನ್ನ ಕಡಿತಕ್ಕಂಥದ್ದು ಈ ನಿಷೇಧ ಕಾಯ್ದೆ ಏನಿದೆ ಅದನ್ನ ವಾಪಸ್ ಪಡಿಬೇಕು ಅಂತ ರೈತರು ತಮ್ಮ ಜಾನುವಾರುಗಳನ್ನ ಮುಕ್ತವಾಗಿ ಮಾರಾಟ ಮಾಡುವ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಆಗ್ರಹಿಸಿ ಮುಸಲ್ಮಾನರಲ್ಲ ವಿವಿಧ ರೈತ ದಲಿತ ಜನಪರ ಸಂಘಟನೆಗಳು ಇವತ್ತು ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘ, ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಹಾಸನ ಜಿಲ್ಲಾ ದಲಿತ ಮತ್ತು ಜನಪರ ಚಳುವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಇವತ್ತು ಈ ತರದೊಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಕೃಷಿ ಕ್ಷೇತ್ರ ಸಂಕಷ್ಟದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಹೈನುಗಾರಿಕೆಯನ್ನು ಅವಲಂಬಿಸಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಹಾಲು ಉತ್ಪಾದನೆಗಾಗಿ ಸಾಕುವ ಜರ್ಸಿ ಹಸುಗಳು ವಯಸ್ಸಾದ ಬಳಿಕ ಹಾಗೂ ಗಂಡು ಕರುಗಳಿಗೆ ಜನ್ಮ ನೀಡಿದ ಅವುಗಳನ್ನ ಸಾಕುವುದು ರೈತರಿಗೆ ಆರ್ಥಿಕ ಹೊರೆ ಆಗುತ್ತೆ. ಇಂತಹ ಅನುಪಯುಕ್ತ ಜಾನುವಾರುಗಳನ್ನ ಮಾರಾಟ ಮಾಡೋದೇ ರೈತರಿಗೆ ಬೇರೆ ಕೆಲಸ ಇಲ್ಲ. ಆದ್ರೆ ರೈತರಿಗೆ ಅಲ್ಪ ಆದಾಯವನ್ನ ಮೂಲ ಆಗಿರ್ತಿದ್ದು ಪ್ರಸ್ತುತ ಈ ಕಾಯ್ದೆಯಿಂದಾಗಿ ಅದು ಕೂಡ ಅಸಾಧ್ಯ ಆಗೋಗ್ಬಿಟ್ಟಿದೆ ಅಂತ ದೂರಿದ್ದಾರೆ. ಕೆಲವು ಸಂಘಟನೆಗಳು ಈ ಕಾಯ್ದೆಯನ್ನ ದುರುಪಯೋಗ ಪಡಿಸ್ಕೊಂಡು ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಸೋದು, ನೈತಿಕ ಪೊಲೀಸ್ಗಿರಿ ತೋರೋದು ಇವೆಲ್ಲವೂ ಕೂಡ ನಡೀತಾ ಇದೆ ಅಂತ ಪ್ರತಿಭಟನಾಕಾರರು ಈಗ ಆರೋಪಿಸಿದ್ದಾರೆ. ಇನ್ನು ಆಹಾರದ ಆಯ್ಕೆ ಪ್ರತಿಯೊಬ್ಬರ ಸಂವಿಧಾನಿಕ ಹಕ್ಕು ಅಂತ ಹೇಳಿದ್ದು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಕುರ್ಬಾನಿಗೆ ಗೋವುಗಳನ್ನ ಬಳಸ್ಕೊಳ್ಬಹುದು ಅಂತ ಬಳಸ್ಕೊಂಬಾರ್ದು ಅಂತ ಜಿಲ್ಲಾಡಳಿತ ಹೇಳಿದೆ. ಹೀಗಾಗಿ ಅಲ್ಪಸಂಖ್ಯಾತರು ಆಹಾರದ ಹಕ್ಕಿನ ಮೇಲೆ ಇದೆಲ್ಲ ಒಂದು ಕಡೆ ದಾಳಿ ಮಾಡ್ದಂಗೆ ಆಗ್ತಾ ಇದೆ. ಇದರಿಂದ ರೈತ ಸಮುದಾಯಕ್ಕೂ ಕೂಡ ನೇರ ಪರಿಣಾಮ ಬೀಳ್ತಾ ಇದೆ. ನೀವು ಮಾಡಬೇಡಿ ಅಂತ ಹೇಳಿದ್ದಾರೆ, ಹಂಗಾಗಿ ಯಾರು ಬಂದು ಕೊಂಡ್ಕತಾ ಇಲ್ಲ. ಹೀಗಾಗಿ ಹಸುಗಳನ್ನ ಏನ್ ಮಾಡ್ಬೇಕು, ವಯಸ್ಸಾಗಿರೋ ಹಸುಗಳು ಏನ್ ಮಾಡ್ಬೇಕು, ಈ ಗಂಡು ಕರುಗಳಿದ್ದಾವಲ್ಲ ಇವನ್ನೇನ್ ಮಾಡಬೇಕು ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರಿಂದ ರೈತ ಸಮುದಾಯಕ್ಕೂ ಕೂಡ ಪರಿಣಾಮ ಉಂಟಾಗ್ತಾ ಇದೆ. ಹಾಗೆ ಜಿಲ್ಲಾಡಳಿತ ಕೂಡಲೇ ಇದನ್ನೆಲ್ಲಾನು ಸರಿಪಡಿಸ್ಬೇಕು, ಮಾರಾಟ ಮಾಡಕ್ ನಮ್ಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಹೇಳುತ್ತೆ.
ಆಯ್ತು, ಇದನ್ನ ಜಿಲ್ಲಾಡಳಿತ ಮಾಡಕ್ಕಾಗೋದಿಲ್ಲ, ಸರ್ಕಾರ ಮಾಡಿರ್ತಕ್ಕಂಥ ಕಾನೂನು, ಜಿಲ್ಲಾಡಳಿತ ಅದನ್ನ ಪಾಲಿಸಬೇಕಾಗತ್ತೆ, ಅದನ್ನ ವಾಪಸ್ ತಗೊಬೇಕು ಅಂದ್ರೆ ಸರ್ಕಾರನೇ ವಾಪಸ್ ತಗೊಬೇಕಾಗತ್ತೆ. ಇನ್ನು ಪ್ರತಿಭಟನೆಯಲ್ಲಿ KRRS ಜಿಲ್ಲಾಧ್ಯಕ್ಷ ಬಾಬು, ರಾಜ್ಯ ಉಪಾಧ್ಯಕ್ಷ ರವಿ ಆನೆಕೆರೆ, ಜಿಲ್ಲಾ ಕಾರ್ಯದರ್ಶಿ ಪವಿತ್ರ, KPRS ಜಿಲ್ಲಾಧ್ಯಕ್ಷ HS ಮಂಜುನಾಥ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮೂಲಕ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಬಡ ಮತ್ತು ಹಿಂದುಳಿದಿರ್ತಕ್ಕಂಥ ರೈತ ಸಮುದಾಯದ ಮೇಲೆ ಒಂದು ದೊಡ್ಡ ಗದಪ್ರಹಾರವನ್ನು ಇವತ್ತು ಮಾಡೋದಕ್ಕೆ ಹೊರಟಿದೆ. ಮುಖ್ಯವಾಗಿ ಇದು ಕೇವಲ ಆಹಾರದ ಹಕ್ಕಿನ ಪ್ರಶ್ನೆ ಮಾತ್ರ ಅಲ್ಲ, ಇವತ್ತು ಕೃಷಿಯಿಂದ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥ ಕೃಷಿಕರು ಅದರಿಂದ ಲಾಭ ಬರ್ತಾ ಇಲ್ಲ ಅಂತಕ್ಕಂಥ ಕಾರಣಕ್ಕೋಸ್ಕರ ಹೈನುಗಾರಿಕೆಗೆ ಹೋಗಿದ್ದಾರೆ. ಹೈನುಗಾರಿಕೆಯನ್ನು ಮಾಡುವಾಗ ನಾವು ಜರ್ಸಿ ಹಸುಗಳನ್ನು ತಂದು ಹಾಲನ್ನು ಕರಿತೀವಿ. ಅವುಗಳು ಮುದಿ ಆದಮೇಲೆ, ವಯಸ್ಸಾದ ಮೇಲೆ ಅಥವಾ ಅವು ಗಂಡು ಕರುಗಳನ್ನು ಹಾಕಿದ ಮೇಲೆ ಅವುಗಳನ್ನ ಇಟ್ಕೊಂಡು ನಾವು ಸಾಕೋಕ್ಕಾಗಲ್ಲ. ಅದು ಅತ್ಯಂತ ದುಬಾರಿಯಾಗಿರ್ತಕ್ಕಂಥದ್ದು. ಆ ಹಸುಗಳನ್ನು ಇವತ್ತು ನಾವು ಮಾರಾಟ ಮಾಡಿದ್ರೆ ಅದನ್ನೇ ತಿಂದು ಬದುಕ್ತಾ ಇರ್ತಕ್ಕಂಥ ದಲಿತ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ ಈ ದೇಶದಲ್ಲಿದೆ. ಅವರಿಗೆ ಅವಕಾಶ ಮಾಡಿಕೊಟ್ರೆ ರೈತರು ಕೂಡ ಬದುಕ್ತಾರೆ, ಅವರ ಆಹಾರದ ಹಕ್ಕನ್ನು ಕೂಡ ಕಾಪಾಡ್ದಂಗೆ ಆಗುತ್ತೆ. ಆದರೆ ಇವತ್ತು ರಾಜ್ಯ ಸರ್ಕಾರ ಬಕ್ರೀದ್ ಹಬ್ಬವನ್ನು ಮುಂದೆ ಮಾಡಿಕೊಂಡು ಇವತ್ತು ಇಂತಹ ಗೋಹತ್ಯೆಯನ್ನು ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡೋಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಿದ್ರೆ ಇದು ರೈತರ ಮೇಲೆ ಮಾಡ್ತಾ ಇರ್ತಕ್ಕಂಥ ಅತ್ಯಂತ ದೊಡ್ಡ ಅನ್ಯಾಯ. ಹಂಗಾಗಿ ರೈತರ ಹಸುಗಳನ್ನು, ದನಗಳನ್ನು, ಎಮ್ಮೆಗಳನ್ನು, ಕೋಣಗಳನ್ನು ಮಾರಾಟ ಮಾಡೋದಕ್ಕೆ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಜಿಲ್ಲೆಯ ದಲಿತ ಮತ್ತು ಜನಪರ ಚಳುವಳಿಗಳು ಒಟ್ಟಿಗೆ ಸೇರಿ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ ಮಾನವ ಆನೆ ಸಂಘರ್ಷಕ್ಕೆ ಬ್ರೇಕ್. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಸರ್ಕಾರ ಸಜ್ಜು. ಹಾಸನದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ. ಗ್ಯಾರಂಟಿ ಹೆಸರಲ್ಲಿ ಬಡಬರ ಅನ್ನಕ್ಕೆ ಕತ್ರಿ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 7 ಲಕ್ಷ ಕೋಟಿ ದಾಟಿದ ಸಾಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಯುವಕ. ಬ್ರೈನ್ ಡೆಡ್ ಬೆನ್ನಲ್ಲೇ ಅಂಗಾಂಗ ದಾನ. ಇತರರ ಬಾಳಿಗೆ ಬೆಳಕಾದ ಪುನೀತ್. ಅಂಬೇಡ್ಕರ್ ಪುತ್ಥಳಿ ಹಿಂಭಾಗ ಅವ್ಯವಸ್ಥೆ. ವಿದ್ಯುತ್ ಸ್ಪರ್ಶಕ್ಕೆ ನಿತ್ಯ ನೂರಾರು ಹಕ್ಕಿಗಳ ಬಲಿ. ದುರ್ವಾಸನೆಯಿಂದ ಕಂಗಾಲಾದ ಬೇಲೂರಿನ ನಿವಾಸಿಗಳು. ಸಕಲೇಶ್ಪುರದ ಡಾಲರ್ಸ್ ಕಾಲೋನಿಯಲ್ಲಿ ಶೆಡ್ ತೆರವು. 20ಕ್ಕೂ ಹೆಚ್ಚು ಬಡ ಕುಟುಂಬಗಳು ಬೀದಿ ಪಾಲು. ನಿರಾಶ್ರಿತರ ಜಾಗದಲ್ಲಿ ಉದ್ವಿಗ್ನ ವಾತಾವರಣ. ವಿಡಿಯೋ ವೈರಲ್ ವದಂತಿಗೆ ತೆರೆ. ಅಪ್ರಾಪ್ತ ಬಾಲಕರು ಗಾಂಜಾ ಸೇವಿಸಿರಲಿಲ್ಲ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸ್ಪಷ್ಟನೆ. ಹಾವು ಕಚ್ಚಿದ ರೋಗಿಗೆ ಚಿಕಿತ್ಸೆ ನಿರಾಕರಣೆ. ಚಂದ್ರಾಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆ. ರೈತ ಸಂಘದ ಮುಖಂಡ CJ ರವಿ ಗಂಭೀರ ಆರೋಪ. ಜಾನುವಾರು ವಧೆ ಮತ್ತು ಮಾರಾಟ ನಿರ್ದೇಶನ ಕಾಯ್ದೆ ವಾಪಸ್ಗೆ ಆಗ್ರಹ. ಜಾನುವಾರುಗಳ ಮುಕ್ತ ಮಾರಾಟಕ್ಕೆ ಮನವಿ. ಹಾಸನದಲ್ಲಿ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV. ಸದ್ಯದ ಕಡೆ ನಮನ.